ನ್ಯೂ ಸ್ಲೈಡ್ ಬ್ಲ್ಯಾಂಕ್ ತೊಗೊಂಡೇನ್ರಿ. ಇನ್ನು ಇದ್ರೊಳಗೆ ನಾನು ಟೆಕ್ಸ್ಟ್ ಇನ್ಸರ್ಟ್ ಮಾಡೋದನ್ನು ಟೆಕ್ಸ್ಟ್ ಯಾವ ಇನ್ಸರ್ಟ್ ಮಾಡೋದಿತ್ತಪ್ಪ ಅಂದ್ರೆ ಇನ್ಸರ್ಟ್ ಹೋಗೋಣ್ರಿ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಇನ್ಸರ್ಟ್ ಮಾಡ್ಕೋಬಹುದು. ನಾ ಇಲ್ಲಿ ವರ್ಡ್ ಆರ್ಟ್ ತಗೋತಾ ಇದ್ದೀನಿ. ವರ್ಡ್ ಆರ್ಟ್ದಾಗ ಬಹಳಷ್ಟು ಆಪ್ಷನ್ ಮತ್ತು ಅವುಗಳನ್ನ ಡಿಸೈನ್ ಮಾಡಕ್ಕೆ ಅವಕಾಶ ಸಿಗ್ತೈತ್ರಿ. ಅದಕ್ಕೆ ನಾ ಇಲ್ಲಿ ಟೆಕ್ಸ್ಟ್ ವರ್ಡ್ ಆರ್ಟ್ ತಗೊಂಡೇನ್ರಿ. ಇನ್ನು ಇದ್ರೊಳಗೆ ಹೆಸರು ಟೈಪ್ ಮಾಡ್ತೇನೆ ರೀ. ಏನೈತಿ ವಿಷಯ ಅಂದ್ರೆ ಈ ಪಾಠ ಶಾಲಾ ಮೊಬೈಲ್ ಆಪ್ ಪ್ರೆಸೆಂಟೇಷನ್ ಕರೆಕ್ಟ್ ರೀ. ಇನ್ನು ಈ ಹೆಡ್ಲೈನ್ ನೀವು ಮತ್ತು ಏನಾದರೂ ಚೇಂಜಸ್ ಮಾಡೋದ್ರೆ ಇಲ್ಲಿ ಮ್ಯಾಗ್ ಮಾಡ್ಬೋದು ನೋಡ್ರಿ. ಇದನ್ನ ಮ್ಯಾಗ ಕೆಳಗೆ ಒಯ್ಯಬಹುದ್ರಿ. ಆಮೇಲೆ ಇದಕ್ಕೆ ಕಲರ್ ಬೇರೆ ಕೊಡೋದ್ರ ಬೇರೆ ಕೊಡ್ಬೋದ್ರಿ. ಅಥವಾ ಇಲ್ಲಿ ಮತ್ತೆ ಭಾಳ ಆಪ್ಷನ್ ಇದರ ಡಿಸೈನ್ ಚೇಂಜ್ ಮಾಡೋದ್ರ ಮಾಡ್ಬೋದ್ರಿ. ಆಮೇಲೆ ಇದಕ್ಕೆ ಕಲರ್ ಚೇಂಜ್ ಮಾಡೋದ್ರ ಮಾಡ್ಬೋದ್ರಿ. ಹೇಳ್ತೇನ್ರಿ. ಸೊ ಇಲ್ಲಿ ನೋಡ್ರಿ ಇಫೆಕ್ಟ್ದಾಗ ಹೋಗ್ಬೇಕ್ರಿ. ಟೆಕ್ಸ್ಟ್ ಇಫೆಕ್ಟ್ದಾಗ ಹೋಗಿ ಇಲ್ಲಿ ಭಾಳ ಇಫೆಕ್ಟ್ ಸಿಗ್ತಾವ್ರಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಮತ್ತೆ ಸಿಗ್ತೈತಿ ನೋಡ್ರಿ ತಳಗ್ ಟ್ರಾನ್ಸ್ಫಾರ್ಮ್. ಈ ಟ್ರಾನ್ಸ್ಫಾರ್ಮ್ದಾಗ ಯಾವ ರೀತಿ ನಿಮ್ಮದು ಹೆಡ್ಲೈನ್ ಇರಬೇಕಲ್ಲ ಆ ರೀತಿ ತಗೊಂಡ್ರೆ ಅದು ಬರ್ತೈತೆ ಸರ್. ಈಗ ನಾನು ಒಂದು ಯಾವ್ದಾರು ತಗೊಂಡ್ ತೋರ್ಸಲ್ರಿ. ಇದು ನೋಡ್ರಿ ಸ್ವಲ್ಪ ಹಿಂಗೆ ಆಕೈತ್ರಿ. ಹಿಂಗೆ ರೌಂಡ್ ಬರ್ಬೇಕಂದ್ರೆ ರೌಂಡ್ ರೀ. ಯಾವ್ದಾದ್ರು ಒಂದನ್ನ ನೀವು ತಗೊಂಡು ಅದನ್ನ ಡಿಸೈನ್ ಚೆಕ್ ಮಾಡ್ಬೋದು. ಇದ್ರಾಗ ಭಾಳ ಆಪ್ಷನ್ ಅದಾವ್ರಿ. ಸುಮ್ ನಾವು ಒಂದು ಸೊ ಇದನ್ನ ತಗೊಳ್ತಾ ಇದ್ದೀನಿ ನೋಡ್ರಿ ನಾನು. ಇದನ್ನ ನೀವು ಸ್ವಲ್ಪ ನೀವು ಹಿಂಗೆ ಮ್ಯಾಗ ಕೆಳಗೆ ಮಾಡಿ ಅದನ್ನ ಕರೆಕ್ಟ್ ಮಾಡ್ಕೋಬೋದ್ರಿ. ಅಕ್ಷರ ದೊಡ್ಡ ಮಾಡ್ಕೋಬಹುದು. ಸೊ ಈ ಪಾಠಶಾಲಾ ಮೊಬೈಲ್ ಆ್ಯಪ್ ಪ್ರೆಸೆಂಟೇಷನ್ ನೀವು ಬೇರೆ ಬೇರೆ ತಗೋಬಹುದು. ಇದ ತಗೋಬೇಕತ್ತೇನಿಲ್ಲ, ಬೇರೆ ತಗೋರಿ ನೀವು. ಇನ್ನು ಈ ಒಂದು ಟೈಟಲ್ದೊಳಗೆ ಯಾರು ನೀವು ಅದಿರಿ ಅವ್ರ ಹೆಸರು ಸೇರಿಸ್ಬಿಡ್ರಿ. ಅದಕ್ಕೇನು ಮಾಡ್ತೇನೆ ರೀ, ಮತ್ತೆ ಇನ್ಸರ್ಟ್ ಹೋಗ್ತೇನೆ ರೀ, ಮತ್ತೆ ವರ್ಡ್ ಆಟ ತಗೋತೇನೆ ರೀ. ವರ್ಡ್ ಆಟ ತಗೋಬೇಕತ್ತೇನಿಲ್ಲ, ಟೆಕ್ಸ್ಟ್ ಬಾಕ್ಸ್ ತಗೋಬೋದು ಅಂತ ಹೇಳೀನಿ ರೀ. ಇನ್ನು ಇಲ್ಲಿ ಪ್ರಿಪೇರ್ಡ್ ಬೈ ನಿಮ್ಮ ಹೆಸರು ಹಾಕೋರಿ. ಪ್ರಿಪೇರ್ಡ್ ಬೈ ಕುಮಾರ್ ವಾಂಗ್ ಅಂತ ನಿಮ್ಮ ಸಾಲಿ ಹೆಸರು ಹಾಕೋರಿ. ಓಕೆ, ಇದನ್ನ ಮೂವ್ಮೆಂಟ್ ಮಾಡಿ ಎಲ್ಲಿ ಬೇಕಾದ್ರೆ ಇಡ್ರಿ. ಅಥವಾ ಈ ಕಲರ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೋರಿ. ಆ ಅಕ್ಷರಗಳಿಗೆ ನೀವು ಏನಂತಾರಲ್ಲ ಬ್ಯಾಕ್ಗ್ರೌಂಡ್ ಕೊಡ್ಬೋದ್ರಿ. ಔಟ್ಲೈನ್ ನೀವು ಬೇಕಾದ ಬೇರೆ ಕಲರ್ ಕೊಡೋರು ಬೇರೆ ಕಲರ್ ಕೊಡ್ರಿ. ಯಾವ್ದಾರ ಒಂದು ಔಟ್ಲೈನ್ ಕೊಡ್ರಿ. ಮತ್ತು ಇಫೆಕ್ಟ್ದಾಗ ಹೋಗಿ ಇವಕ್ಕೂ ಏನಾದರೂ ಬೇರೆ ಇಫೆಕ್ಟ್ ಬೇಕಂದ್ರೆ ಇಫೆಕ್ಟ್ ತಗೋರಿ. ಇನ್ನು ಇನ್ನೊಂದನ್ನು ಕೆಲಸ ಮಾಡಿಬಿಡೋಣ್ರಿ. ಇದು ಯಾವ ಸೆಷನ್ದ ಹೆಡ್ಲೈನ್ ತೊಗೊಂಡ್ಬಿಡೋಣ್ರಿ. ಇಲ್ಲಿ ಇದು ಸೆಷನ್ 14 ಅಥವಾ ನಿಮಗಿದ ಇಂಡಕ್ಷನ್ ಟ್ರೈನಿಂಗ್ ಹೆಸರು ಹಾಕೋದ್ರದ್ದು ಹಾಕ್ರಿ. ಟಾಲ್ಪ್ ಇಂಡಕ್ಷನ್ ಸೆಷನ್ 14. ಓಕೆ, ಹಿಂಗೆ ಮಾಡ್ತೀರಿ. ನೀವು ಹಾಕಿರೋ ಯಾವುದೇ ಆಬ್ಜೆಕ್ಟ್ ಅಥವಾ ಟೆಕ್ಸ್ಟು ಹೆಂಗ್ ಎಂಟ್ರನ್ಸ್ ತಗೋಬೇಕು, ಹೆಂಗ್ ಬರ್ಬೇಕದು. ಆಮೇಲೆ ಎಂಫಸೈಸ್ ಅಂದ್ರೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ನ್ಯಾಗ ಅದು ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ಬೇಕೇನ. ಈಗ ನೀವು ಅದನ್ನು ಓದೋದ್ನ್ಯಾಗ ಅದ ಅಕ್ಷರದ ಮತ್ತೊಂದು ಸ್ವಲ್ಪ ಏನಾದರೂ ನೀವು ಎಂಫಸೈಸ್ ಬೇಕಂದ್ರೆ ಹಾಕೋಬಹುದು,
ಎಕ್ಸಿಟ್ ಬೇಕಂದ್ರೆ ಹಾಕೋಬಹುದು. ಎಕ್ಸಿಟ್ ಯಾವಾಗ ಅವಶ್ಯಕತೆ ಇತ್ತಪ್ಪ ಅಂದ್ರೆ ನೀವು ಒಂದೇ ಪೇಜ್ನಾಗ ಒಂದ್ ಸ್ವಲ್ಪ ಹೇಳೋದು ಅದನ್ನ ಮತ್ತೆ ಅಳಿಸೋದು, ಒಂದ್ ಸ್ವಲ್ಪ ಹೇಳೋದು ಒಂದ್ ಸ್ವಲ್ಪ ಅಳಿಸೋದು ಅವಶ್ಯಕತೆ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಎಂಟ್ರನ್ಸ್ ಕೊಡ್ಬೇಕು, ಅವಾಗ ಅದ್ರ ಬಗ್ಗೆ ವಿವರಣೆ ಕೊಡೋದು. ಎಕ್ಸಿಟ್ ಕೊಟ್ಟಾಗ ಏನಾಕೈತಿ, ಅದು ಹೋಗ್ತೈತಿ, ಮುಂದಿನ ಬರ್ತೈತಿ. ಇಲ್ಲ ಆ ಪೇಜ್ನಾಗ ಖಾಯಮಾಗಿ ಉಳಿಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಎಂಟ್ರನ್ಸ್ ಅಟ್ಟ ಕೊಟ್ರೆ ಸಾಕು. ಈಗ ನಾ ಎಂಟ್ರನ್ಸ್ ಅಟ್ಟ ಕೊಟ್ಟನ್ರಿ, ಎಂಪಸೈಸ್ ಅಂದ್ರೆ ಹಿಂಗ್ ಕೊಡ್ಬೋದು ನೋಡ್ರಿ. ಅದೇನಾದ್ರೂ ಸ್ವಲ್ಪ ಅಲ್ಲಾಡಿದ್ ನೋಡ್ರಿ. ಅದ್ರ ಈ ಅಕ್ಷರಗಳಿಗೆ ಕೊಡೋದಾದ್ರೆ ಕೊಡ್ಬೋದು. ಸೆಲೆಕ್ಟ್ ಮಾಡ್ಕೊಡೇನ್ರಿ. ಇದಕ್ಕ ಎಸ್ ನೋಡ್ರಿ, ಇಲ್ಲೇನು ಸ್ಲೈಡ್ ಶೋ ಅನ್ನೋದ್ರಿ. ಸ್ಲೈಡ್ ಶೋದೊಳಗೆ ನಿಮ್ಗೆ ಎಲ್ಲಿಂದ ಬೇಕು ಅಲ್ಲಿಂದ, ಬಿಗಿನಿಂಗ್ ಅಂದ್ರೆ ಬಿಗಿನಿಂಗು ಅಥವಾ ನಡಬಾರಕಿಂದ ಸ್ಟಾರ್ಟ್ ಬೇಕಾದ್ರೆ ನಡಬಾರಕಿಂದ. ಬಟ್ ನಾವು ಒಂದೇ ಪೇಜ್ ಐತಿ ಅಂದ್ರೆ ಬಿಗಿನಿಂಗ್ ಫ್ರಮ್ ಬಿಗಿನಿಂಗ್ ತಗೋತೇನ್ರಿ. ಅವಾಗ ದೊಡ್ಡ ಪೇಜ್ ಆಕೈತ್ರಿ. ಈಗ ನೆಕ್ಸ್ಟ್ ಸ್ಲೈಡ್ ಅಥವಾ ನೆಕ್ಸ್ಟ್ ಪೇಜ್ ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ತಗೊಳ್ತೇನ್ರಿ. ಈಗ ಏನಂತೇನ್ರಿ, ಇಲ್ಲಿ ಬ್ಲ್ಯಾಂಕ್ ಅಂತನ್ರಿ, ಬ್ಲ್ಯಾಂಕ್. ಸೊ ಈ ಒಂದು ಖಾಲಿ ಪೇಜ್ ನಲ್ಲಿ ಒಂದು ಇಮೇಜ್ ಹಾಕಬೇಕಾದ್ರೆ ಇಲ್ಲಿ ಹೋಗ್ಬೇಕು, ಇನ್ಸರ್ಟ್. ಇನ್ಸರ್ಟ್ ದಾಗ ಇಲ್ಲಿ ಬಹಳಷ್ಟು ಆಪ್ಷನ್ ಬರೋದವ್ರಿ. ಇನ್ಸರ್ಟ್ ಏನೇನ್ ಮಾಡಬಹುದು ನೋಡ್ರಿ, ಟೇಬಲ್ ಇನ್ಸರ್ಟ್ ಮಾಡಬಹುದು, ಪಿಕ್ಚರ್ ಇನ್ಸರ್ಟ್ ಮಾಡಬಹುದು, ಸ್ಕ್ರೀನ್ ಶಾಟ್ ಇನ್ಸರ್ಟ್ ಮಾಡಬಹುದು, ಒಂದು ಆಲ್ಬಮ್ ಅನ್ನೇ ಇನ್ಸರ್ಟ್ ಮಾಡಬಹುದು. ಆಲ್ಬಮ್ ಅಂದ್ರೆ ಬಹಳಷ್ಟು ಫೋಟೋಗಳನ್ನ ನಾವು ಹಾಕಿ ಆಲ್ಬಮ್ ಮಾಡಬಹುದು. ಹಂಗ ಶೇಪ್ ಹಂಗ ಬಹಳಷ್ಟು ಆಪ್ಷನ್ ಅದಾವ್ರಿ. ಇಲ್ಲಿ ಟೆಕ್ಸ್ಟ್ ಇನ್ಸರ್ಟ್ ಮಾಡಬಹುದು, ವಿಡಿಯೋ ಇನ್ಸರ್ಟ್ ಮಾಡಬಹುದು, ಆಡಿಯೋ ಇನ್ಸರ್ಟ್ ಮಾಡಬಹುದು, ಆಮೇಲೆ ಸ್ಕ್ರೀನ್ ರೆಕಾರ್ಡಿಂಗು ಮಾಡಬಹುದು. ಬಹಳಷ್ಟು ಆಪ್ಷನ್ ಅದಾವ್ರಿ ಇನ್ಸರ್ಟ್ ಒಳಗ. ಈಗ ನನಗೇನು ಬೇಕಾಗಿತ್ತು, ಒಂದು ಪಿಕ್ಚರ್ ಇನ್ಸರ್ಟ್ ಮಾಡೋದೈತಿ. ಸೊ ನಾ ಪಿಕ್ಚರ್ ಅಂತನ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಂತಲ್ಲಿ ಕೇಳ್ತದೆ, ದಿಸ್ ಡಿವೈಸ್ ಆರ್ ಆನ್ಲೈನ್ ಪಿಕ್ಚರ್ಸ್ ಅಂತ ಕೇಳ್ತದೆ. ದಿಸ್ ಡಿವೈಸ್ ಯಾಕಂದ್ರೆ ನೀವು ಈಗಾಗಲೇ ಈ ಡಿವೈಸ್ ಫೋಟೋಗಳನ್ನ ತಂದಿಟ್ಟೇರಿ. ಈಗ ದಿಸ್ ಡಿವೈಸ್ ಕ್ಲಿಕ್ ಮಾಡ್ತೇನ್ರಿ. ದಿಸ್ ಡಿವೈಸ್ ಅಂದ ತಕ್ಷಣ ಅದು ಎಲ್ಲಿಂದ ಅಂತ ಕೇಳ್ತದೆ. ಎಲ್ಲಿಂದ ಅಂದ್ರೆ ನಾ ಎಲ್ಲಿ ಓದಿಟ್ಟೇನ್ರಿ ಅದನ್ನ, ಡೆಸ್ಕ್ಟಾಪ್ನ್ಯಾಗ ಇಂಡಕ್ಷನ್ ಒಂದು ಫೋಲ್ಡರ್ದೊಳಗ ಸೆಷನ್ 14 14 EP ಒಳಗೆ ಓದ್ ಫೋಟೋ ಇಟ್ಟೇನ್ರಿ. ನಾವು ಫಸ್ಟ್ ಯಾವ ಫೋಟೋ ತಗೊಳ್ರಿ, ಒಂದೇ ಕೆಲಸ ಮಾಡ್ಯಾವಲ್ಲ ಆ ಫೋಟೋ. ಒಂದೇ ಕೆಲಸ ಏನು ಮಾಡ್ಯಾವ್ರಿ, ಸ್ಕ್ರೀನ್ ಶಾಟ್ ತಗೊಂಡೇವು. ಸೊ ಒಂದೇ ಫೋಟೋ ಮ್ಯಾಗ ಕ್ಲಿಕ್ ಮಾಡ್ತೇನ್ರಿ, ಇನ್ಸರ್ಟ್ ಅಂತನ್ರಿ. ಅದಿಲ್ಲಿ ಬಂತು ನೋಡ್ರಿ. ಇನ್ನು ಈ ಫೋಟೋ ಸ್ವಲ್ಪ ಭಾಳ ದೊಡ್ಡದು ಬಂದೈತಿ, ಇದನ್ನ ರೀಸೈಜ್ ಮಾಡ್ಕೊಡ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ರಿಸೈಜ್ ಮಾಡ್ಕೊಡ್ರಿ. ಸೊ ಅದಕ್ಕೆ ಏನ್ ಮಾಡೋಣ್ರಿ, ಇದಕ್ಕೆ ಟೆಕ್ಸ್ಟ್ ತೊಗೊಂಡ್ಬರ್ತೇನೆ. ಟೆಕ್ಸ್ಟ್ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ, ಇನ್ಸರ್ಟ್ ದಾಗ ಟೆಕ್ಸ್ಟ್ ಬಾಕ್ಸ್ ತಗೋಬಹುದು ಅಥವಾ ವರ್ಡ್ ಆರ್ಡರ್ ತಗೋಬಹುದು. ನಾವು ವರ್ಡ್ ಆರ್ಡರ್ ತಗೋತಾ ಇದ್ದೇನ್ರಿ. ಇಲ್ಲಿ ಬಂದ್ರದ ಇದನ್ನ ತಂದು ನೀವೆಲ್ಲರೂ ಇಡ್ರಿ, ಇಲ್ಲಿ ಟೈಪ್ ಮಾಡ್ರಿ. ಒಂದನೇ ಸ್ಟೆಪ್ ಏನ್ ಹೇಳ್ರಿ, ಸ್ಟೆಪ್ 1. ಸ್ಟೆಪ್ 1 ಏನ್ ಸ್ಟೆಪ್ 1 ಅಂದ್ರ ಡೌನ್ಲೋಡ್ ದಿ पाठशाला मोबाइल ऐप इन अथवा फ्रॉम प्ले स्टोर अनबिड्ರಿ फ्रॉम प्ले स्टोर
ಮೊಬೈಲ್ ಆ್ಯಪ್. ಈ ಬರೆದಂತಹ ಈ ಟೆಕ್ಸ್ಟ್ಗೆ ಇನ್ನೂ ಸ್ವಲ್ಪ ಏನಾದರೂ ಡಿಸೈನ್ ಮಾಡೋರು ಎಲ್ಲಿ ಹೋಗ್ಬೇಕ್ರಿ? ಎನಿಮೇಷನ್ ಪೇನ್. ಎನಿಮೇಷನ್ ಪೇನ್ ಹೋದ ತಕ್ಷಣ ಇಲ್ಲಿ ಈಗಾಗಲೇ ಓಪನ್ ಐತ್ರಿ ನಾನು ಎನಿಮೇಷನ್ ಪೇನ್. ಈ ಎನಿಮೇಷನ್ ಪೇನ್ದಾಗ ನಾವು ಈ ಅನಿಮೇಷನ್ಗಳನ್ನು ರೀಸೆಟ್ ಮಾಡ್ಕೋಬಹುದು. ಹೆಂಗಪ್ಪ ಅಂದ್ರೆ ಈಗ ಈ ಟೆಕ್ಸ್ಟ್ ಮೊದಲು ಬರಬೇಕು ಏನು ಈ ಇಮೇಜ್ ಮೊದಲು ಬರಬೇಕು ಹೇಳ್ರಿ ನೀವು? ಟೆಕ್ಸ್ಟ್ ಮೊದಲು ಬರ್ಬೇಕಂದ್ರೆ ಏನು ಮಾಡೋಣ್ರಿ? ಈಗ ಏನು ಸೆಲೆಕ್ಟ್ ಐತ್ರಲ್ಲ ಇದು ಟೆಕ್ಸ್ಟ್ ಐತಿ, ಇದನ್ನೇನು ಮಾಡಿದ್ರಿ ಇಲ್ಲಿ ಆರೋ ಬಟನ್ ಮ್ಯಾಗ್ ಮಾಡಿ ಇದ್ರ ಮ್ಯಾಗ್ ಹೋಯ್ದ್ರಿ, ಮ್ಯಾಗ್ ಹೋತ್ ನೋಡ್ರಿ. ಈಗ ಏನಾಕೈತ್ರಿ ಇದು ನಂಬರ್ ಚೇಂಜ್ ಆಯ್ತು ನೋಡ್ರಿ. ಮೊದಲು ಹೆಂಗಿತ್ತು ನಂಬರ್? ಹಿಂಗಿತ್ರಿ ಮೊದಲು ನಂಬರ್ 2 ಇದಕ್ಕಿತ್ರಿ, ನಂಬರ್ 1 ಇದಕ್ಕಿತ್ರಿ. ಈಗ ಇದನ್ನ ಚೇಂಜ್ ಮಾಡಿದ್ರೆ ಏನಾಕೈತಿ ನೋಡ್ರಿ, ನಂಬರ್ 1 ಮ್ಯಾಗ್ ಹೋತು, ನಂಬರ್ 2 ಇಲ್ಲಿ ತಳಗೈತ್ರಿ. ಅಂದ್ರೆ ಮೊದಲು ನಾವು ಅನಿಮೇಷನ್ ಕೊಟ್ಟಾಗ ಸ್ಲೈಡ್ ಶೋ ಕೊಟ್ಟಾಗ ಟೆಕ್ಸ್ಟ್ ಮೊದಲು ಬರ್ತೈತ್ರಿ, ಆಮೇಲೆ ಏನು ಬರ್ತೈತ್ರಿ ಇಮೇಜ್ ನಂತರ ಬರ್ತೈತ್ರಿ. ಈ ಟೆಕ್ಸ್ಟ್ ಒಮ್ಮೆಲೆ ಬರಬೇಕು, ಒಂದೊಂದು ಅಕ್ಷರ ಬರಬೇಕು, ಅಥವಾ ಒಂದು ಪದ ಬರಬೇಕು ಅನ್ನೋದು ಸೆಟ್ ಮಾಡ್ಕೋಬಹುದು ನಾವು. ಹೆಂಗಪ್ಪ ಅಂದ್ರೆ ಏನು ಮಾಡೋದ್ರಿ, ಇದನ್ನ ಅಕ್ಷರ ಪೂರ್ತಿ ಸೆಲೆಕ್ಟ್ ಮಾಡ್ರಿ, ಮಾಡಿ ಈ ಒಂದು ಅನಿಮೇಷನ್ಗೆ ಹೋಗಿ ಇಲ್ಲಿ ಸಣ್ಣ ಬಟನ್ ಐತೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ರಿ, ಇಫೆಕ್ಟ್ ಆಪ್ಷನ್ಗೆ ಹೋಗ್ರಿ. ಇಫೆಕ್ಟ್ ಆಪ್ಷನ್ ಹೋದಾಗ ಇಲ್ಲಿ ಏನೇನು ಕೇಳ್ತದೆ ನೋಡ್ರಿ, ಈ ಅಕ್ಷರಗಳು ಬಾಟಮ್ದಿಂದ ಬರಬೇಕು, ಏನು ಸೈಡ್ದಿಂದ ಬರಬೇಕು, ರೈಟ್ದಿಂದ ಬರಬೇಕು, ಟಾಪ್ದಿಂದ ಬರಬೇಕು, ಎಕಡಿಂದ ಬರಬೇಕು ಅನ್ನೋದನ್ನ ಕೇಳ್ತದ್ರಿ. ಅದು ನಾ ಬಾಟಮ್ದಿಂದ ಇಲ್ರಿ, ಅದು ಬಾಟಮ್ದಿಂದ. ಈ ನೆಕ್ಸ್ಟ್ ಎಲ್ಲ ಒಮ್ಮೆ ಬರಬೇಕು, ಏನು ಪದಗಳಾಗಿ ಬರಬೇಕು, ವರ್ಡ್ ಆಗಿ ಬರಬೇಕು, ಅಕ್ಷರ ಆಗಿ ಬರಬೇಕು ಕೇಳ್ತೈತೆ. ಅದು ನಾ ಏನು ಮಾಡ್ತೇನೆ ರೀ, ವರ್ಡ್ ತಗೋತೇನೆ ರೀ, ವರ್ಡ್ ಆಗಿ ಬರಬೇಕು. ಇನ್ನು ಟೈಮಿಂಗ್ ಕೇಳ್ತದ್ರಿ, ಅವು ಎಷ್ಟು ಸ್ಲೋ ಆಗಿ ಬರಬೇಕು, ಪಟ ಬರಬೇಕು, ಏನು ಸ್ವಲ್ಪ ಟೈಮ್ ತೊಗೊಂಡು ಬರಬೇಕು. ಈ ಟೈಮಿಂಗ್ ನೀವು ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು. ನಾ ಇದನ್ನ 30 ಮಾಡ್ಕೋತೇನೆ ರೀ. ಇನ್ನು ಇದೆಲ್ಲ ಟೈಮಿಂಗ್ ಸೆಟ್ ಓಕೆ ಆಯ್ತು ಅಂದ್ರೆ ಓಕೆ ಕೊಡ್ರಿ, ಹಿಂಗೆ ಬರ್ತದೆ ನೋಡೋದು. ಇನ್ನು ಮತ್ತೊಂದು, ಇದು 1ನೇ ಸಾಲ 2ನೇ ಸಾಲ ಕೂಡಿ ಬರತ್ತವ್ರಿ. ನನಗೆ 1ನೇ ಸಾಲ ಬಂದ ಬಳಕ 2ನೇ ಸಾಲ ನಾ ಇನ್ಸ್ಟ್ರಕ್ಷನ್ ಕೊಟ್ಟ ಬಳಕ ಬರ್ಬೇಕದು. ಅದಕ್ಕೆ ಏನು ಮಾಡ್ಬೇಕ್ರಿ, ಮತ್ತೆ ಇಲ್ಲೇ ಒಂದು ಸಣ್ಣ ಬಟನ್ ಐತ್ರಲ್ಲಿ ಒತ್ರಿ, ಇಲ್ಲಿ ನೋಡ್ರಿ ಸ್ಟಾರ್ಟ್ ಆನ್ ಕ್ಲಿಕ್ ಐತಿ ನೋಡ್ರಿ, ಸ್ಟಾರ್ಟ್ ಆನ್ ಕ್ಲಿಕ್ ಇಲ್ಲಿ ಒತ್ರಿ. ಏನಾಕೈತಿ, ಒಂದು ಸಾಲ ಆಗಂತಲೇ ಇನ್ನೊಂದು ಸಾಲ ಬರ್ಬೇಕಂದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡ ಬರ್ತೈತಿ. ಅಂದ್ರೆ ನೀವು ಯಾವಾಗ ಇನ್ಸ್ಟ್ರಕ್ಷನ್ ಕೊಡ್ತಿರ್ಲ ಆವಾಗ ಮುಂದಿನ ಸಾಲ ಬರ್ತೈತಿ. ಅದಕ್ಕೆ ಏನು ಮಾಡ್ಬೇಕ್ರಿ, ಇಲ್ಲಿ ಒತ್ತಿ ಏನು ಅನ್ಬೇಕು, ಸಣ್ಣ ಬಟನ್ ಮೇಲೆ ಒತ್ತಿ ಸ್ಟಾರ್ಟ್ ಆನ್ ಕ್ಲಿಕ್ ಅನ್ಬೇಕು. ಓಕೆ, ಇನ್ನು ಈ ಪೇಜ್ದ ಕೆಲಸ ಮುಗಿದತ್ರಿ. ಇದು ಹೆಂಗೆ ಪ್ಲೇ ಆಕೈತಿ ನೋಡೋಣ್ರಿ, ಅದಕ್ಕೆ ಏನು ಅನ್ಬೇಕ್ರಿ, ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್ ಬ್ಯಾಡ್ರಿ. ಬಿಗಿನಿಂಗ್ ಪೇಜ್ ನಾವು ಹೆಂಗೆ ಅನ್ನೋದು ನೋಡೇ ಹೋಗಿ. ಈಗ ಏನು ಮಾಡೋಣ್ರಿ, ಫ್ರಮ್ ಕರೆಂಟ್ ಸ್ಲೈಡ್ ಅಂದ್ರೆ ನಮ್ಮ ಕಣ್ಣು ಮುಂದೆ ಏನು ಕಾಣತ್ತೈತ್ಲ ಆ ಸ್ಲೈಡ್ ಶೋ ಹೆಂಗೆ ಆಕೈತಿ ನೋಡೋಣ. ಕರೆಂಟ್ ಸ್ಲೈಡ್ ಕ್ಲಿಕ್ ಮಾಡೀನ್ರಿ. ಈಗ ನೋಡ್ರಿ, ಈಗ ಖಾಲಿ ಪೇಜ್ ಕಾಣತದ್ರಿ. ಈ ಸ್ಲೈಡ್ ಶೋ ಅನ್ನು ಮುಂದುವರಿಸಬೇಕಂದ್ರೆ ನೀವು ಎಂಟರ್ ಒತ್ತಬಹುದು, ಆರೋ ಬಟನ್ಸ್ ಒತ್ತಬಹುದು, ಅಥವಾ ಮೌಸ್ ಅನ್ನ ಕ್ಲಿಕ್ ಮಾಡಬಹುದು. ಈ ಮೂರಾದ್ರೂ ಅವು ಚೇಂಜಸ್ಗಳು ಮುಂದೆ ಹೋಗ್ತಾವ. ನೀವು ಆರೋ ಬಟನ್ ಒತ್ತೋದು ಚಲೋ, ಯಾಕಂದ್ರೆ ಆರೋ ಬಟನ್ದಾಗ ಮುಂದಿನ ಆರೋ ಬಟನ್ ಹೋಯ್ತಾರೆ ಮುಂದೆ ಅನಿಮೇಷನ್ ಆಕೈತಿ. ಇಲ್ಲ ಬೈ ಚಾನ್ಸ್ ನಿಮ್ಗೆ ಹಿಂದೆ ಬರ್ಬೇಕಪ್ಪ ಅಂದ್ರೆ ಹಿಂದಿನ ಆರೋ ಬಟನ್ ಹೋಯ್ತಾರೆ ಅಂದ್ರೆ ಹಿಂದೆ ಬರ್ತೀರಿ. ಅದಕ್ಕೆ ನಾ ಆರೋ ಬಟನ್ ಉಪಯೋಗ ಮಾಡ್ತೀನಿ ನೋಡ್ರಿ. ಆರೋ ಬಟನ್ 1ನೇದು ಇದು ಒಂದ ಸಾಲ ಬರ್ತರಿ, ನನ್ ಮುಂದಿನ ಬಂದಿಲ್ಲ. ಮುಂದಿನ ಯಾವಾಗ ಬರ್ತದ್ರಿ, ನಾ ಇನ್ಸ್ಟ್ರಕ್ಷನ್ ಕೊಟ್ರನ್ನ ಮುಂದಿನ ಸಾಲ ಬರ್ತದೆ. ಹಂಗ ನಾ ಅಲ್ಲಿ ಸೆಟ್ಟಿಂಗ್ ಮಾಡಿ ಬಂದೇನೆ. 1ನೇ ಸ್ಟೆಪ್ ಏನೋನು, ಸ್ಟೆಪ್ 1 ಏನೇನ್ರಿ, ಡೌನ್ಲೋಡ್ ದಿ ಈ ಪಾಠಶಾಲಾ ಮೊಬೈಲ್ ಆ್ಯಪ್ ಫ್ರಾಮ್ ಪ್ಲೇ ಸ್ಟೋರ್. ಅದಕ್ಕೆ ಪ್ರೂಫ್ ಏನ್ರಿ, ಈ ಒಂದು ಇಮೇಜ್ ನಾವೇನು ಮಾಡೀವಿ, ಈ ಪಾಠಶಾಲಾ ಆ್ಯಪ್ ಅನ್ನ ಮೊಬೈಲ್ದಾಗ ಪ್ಲೇ ಸ್ಟೋರ್ದಿಂದ ಡೌನ್ಲೋಡ್ ಮಾಡ್ಕೊಂಡೇವಿ. ರೈಟ್ ಕ್ಲಿಕ್ ಅಂದ್ರೆ ಡೂಪ್ಲಿಕೇಟ್ ಅದನ್ನ ಸೇಮ್ ಟು ಸೇಮ್ ಪೇಜ್ ಕೆಳಗೆ 2 ಪೇಜ್ ಅದು ನೋಡ್ರಿ. ಡೂಪ್ಲಿಕೇಟ್ ಅಂದ್ರೆ ಏನ್ ಅರ್ಥ, ಒರಿಜಿನಲ್ ಹೆಂಗಿತ್ತಲ್ಲ ಹಂಗ ಇನ್ನೊಂದು ಪೇಜ್ ಓಪನ್ ಆಗಿತ್ತು. ಇನ್ನು ಇಲ್ಲಿ ಏನೇನು ಮಾಡ್ಕೊಳ್ಳೋದಪ್ಪ ಚೇಂಜಸ್ ಅಂದ್ರೆ, ಈ ಸ್ಟೆಪ್ 1 ಇದನ್ನು ಚೇಂಜ್ ಮಾಡಿ ಸ್ಟೆಪ್ 2 ಮಾಡೋದು. ಇನ್ನು ಸ್ಟೆಪ್ 2 ಏನಿತ್ರಿ ನಮ್ಮದು ಕೆಲಸ, ನಾವು ಈ ಪಾಠಶಾಲಾ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಬಳಕ ಏನ್ ಮಾಡ್ಬೇಕಾಗೈತಿ, ನಾವು ಕನೆಕ್ಟ್
connect the mobile through screen mirror. Screen mirror or any other app using app. Connect the mobile phone through using screen mirror or any other app. To laptop or PC. ಲ್ಯಾಪ್ಟಾಪ್ ಆರ್ ಪಿ ಸಿಗೆ ಕನೆಕ್ಟ್ ಆಗಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಇವು ಅಕ್ಷರಗಳು ದೊಡ್ಡೋದ್ರು, ಇವು ಅಲ್ಲ ಅಕ್ಷರಗಳನ್ನೆಲ್ಲ ಸೆಲೆಕ್ಟ್ ಮಾಡ್ರಿ. ಹೋಮ್ಗೆ ಹೋಗಿ ಆ ಅಕ್ಷರಗಳ ಸೈಜನ್ನು ಕಡಿಮೆ ಮಾಡ್ಕೋರಿ. ಅಕ್ಷರಗಳ ಸೈಜ್ಗಳನ್ನು ಕಡಿಮೆ ಮಾಡ್ಕೊಡ್ರಿ. ಸೊ ಕರೆಕ್ಟ್ ಆದ ನೋಡ್ರಿ. ಇನ್ನು ಇದಕ್ಕೆ ಸ್ವಲ್ಪ ಹಿಂದಿಂದ ಇದ್ದಂಗೆ ಇದು ಬ್ಯಾಡಪ್ಪ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ರಿ, ಇದೊಂದು ಸ್ವಲ್ಪ ಇದಕ್ಕೆ ಏನಾದರೂ ಇಲ್ಲಿ ಫಾರ್ಮ್ಯಾಟಿಂಗ್ ಹೋಗಿ ಇದ್ರ ಕಲರ್ ಚೇಂಜ್ ಮಾಡಿಬಿಡ್ರಲ್ಲ. ನೀವು ಅದಕ್ಕೆ ಏನಾದರೂ ಸ್ವಲ್ಪ ಕಲರಿಂಗ್ ಆದ ಏನಾದರೂ ಚೇಂಜ್ ಮಾಡ್ಬೋದು. ಈ ಇಮೇಜ್ ಮ್ಯಾಗ ಕ್ಲಿಕ್ ಮಾಡ್ರಿ. ಈ ಇಮೇಜ್ ಮ್ಯಾಗ ಕ್ಲಿಕ್ ಮಾಡ್ರಿ, ಡಿಲೀಟ್ ಅಂದ್ಬಿಡ್ರಿ, ಡಿಲೀಟ್ ಬಟನ್. ಆ ಇಮೇಜ್ ಹೋತ್ರಿ. ಇನ್ನು ನಮಗೆ ಹೊಸ ಇಮೇಜ್ ಹಾಕೋದೈತ್ರಿ. ಇಲ್ಲಿ ಯಾವ ಇಮೇಜ್ ಹಾಕೋಬೇಕಲ್ರಿ, ಇನ್ಸರ್ಟ್ ಇಮೇಜ್ ಹೋಗೋದ್ರಿ. ಇನ್ಸರ್ಟ್ ದಿಸ್ ಡಿವೈಸ್. ಇನ್ನು ನೋಡ್ರಿ, ಈಗಾಗಲೇ ನೀವು ಒಮ್ಮೆ ಇಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲೇ ಓದ್ಬಿಡ್ತಿದ್. ಈಗಾಗಲೇ ಫೋಟೋ ಸರ್ಚ್ ಮಾಡ್ಯವ್ರಿ. ಈಗ ಈ ಫೋಟೋ ಉಪಯೋಗಿಸವ್ರಿ. ಇನ್ನು ಯಾವ ಫೋಟೋ ಉಪಯೋಗಿಸೋನು ಇದು ಉಪಯೋಗಿಸೋನು, ಹೌದಲ್ರಿ. ಇಲ್ಲಿ ಏನೈತೆ ನೋಡ್ರಿ, ಇದನ್ನ ಒಂದ ಫೋಟೋ ಕ್ಲಿಕ್ ಮಾಡೇನ್ರಿ, ಇನ್ಸರ್ಟ್ ಅತ್ತನ ಇಲ್ಲಿ ಬಂತ್ರ. ಅದು ಈ ಫೋಟೋ ಭಾಳ ದೊಡ್ಡದು ಬಂದೈತ್ರಿ. ಇದನ್ನೇನು ಮಾಡ್ರಿ, ಸಣ್ಣದು ಮಾಡ್ಕೋರಿ. ಇದನ್ನ ರಿಸೈಜ್ ಮಾಡಿ ನಿಮ್ಗೆ ಹೆಂಗ್ ಬೇಕಲ್ಲ ಹಂಗ ಸಣ್ಣ ದೊಡ್ಡದು ಮಾಡ್ಕೋರಿ. ಇನ್ನು ಈ ಫೋಟೋದೊಂದು ಸ್ವಲ್ಪ ಇನ್ನೊಂದು ಹೇಳ್ತಾರೆ ನೋಡ್ರಿ, ಫೋಟೋ ಫಾರ್ಮ್ಯಾಟಿಂಗ್. ಇದಕ್ಕೆ ಎನಿಮೇಷನ್ ಕೊಡ್ಬೋದು, ಓಕೆ. ಇನ್ನು ಇಲ್ಲಿ ಮ್ಯಾಗ ಆ ಫೋಟೋಗೊಂದು ಸ್ವಲ್ಪ ಫಾರ್ಮ್ಯಾಟಿಂಗು ಮಾಡ್ಬೋದು ನೋಡ್ರಿ. ಅದ್ರ ಅದಕ್ಕೆ ಏನೇನು ಸ್ವಲ್ಪ ಚೇಂಜಸ್ ಮಾಡ್ಬೋದು. ಈ ಫೋಟೋನ ಹಿಂಗೆ ತೋರಿಸ್ಬೋದು, ಈ ಫೋಟೋನ ಈ ರೀತಿ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಇದು ಹಿಂಗಿರ್ಲಿಲ್ಲ, ಹಿಂಗಿರ್ಲಿಲ್ಲ, ಓಕೆ ಸರ್. ಈ ಫೋಟೋಗ ಎನಿಮೇಷನ್ ಕೊಟ್ಬಿಡೋಣ. ಈ ಫೋಟೋ ಈಗಾಗಲೇ ಸೆಲೆಕ್ಟ್ ಐತ್ರಿ, ಇಲ್ಲಿ ಎನಿಮೇಷನ್ ಹೋಗೋಣ್ರಿ. ಈ ಫೋಟೋ ಹೆಂಗೆ ಬರಲಿ ಅಂದ್ರೆ ಸ್ವಲ್ಪ ಎನಿಮೇಷನ್ ಆಯ್ಕೆ ಮಾಡ್ಕೊಳ್ಳೋಣ. ಇದನ್ನ ಹಿಂಗೆ ಆಯ್ಕೆ ಮಾಡ್ಕೊಳ್ಳೋಣ್ರಿ. ಎನಿಮೇಷನ್ ನೀವು ಚೆಕ್ ಮಾಡೋರಿದ್ರಿ ಅಂದ್ರೆ ಎಲ್ಲಿ ಹೋಗ್ರಿ, ಸ್ಲೈಡ್ ಶೋ ಹೋಗ್ರಿ. ಸ್ಲೈಡ್ ಶೋ, ಕರೆಂಟ್ ಸ್ಲೈಡ್. ಕರೆಂಟ್ ಸ್ಲೈಡ್. ಈಗ ನೋಡ್ರಿ, ಬರೀ ಇಷ್ಟ ಕಾಣತೈತ್ರಿ. ನೀವು ಯಾವಾಗ ಆರೋ ಬಟನ್ ಕ್ಲಿಕ್ ಮಾಡ್ಕೊತಿದ್ರಲ್ಲ ಚೇಂಜಸ್ ಆಕೈತಿ. ಒನ್ನೇ ಚೇಂಜಸ್. ಸ್ಟೆಪ್ 2, ಕನೆಕ್ಟ್ ದಿ ಮೊಬೈಲ್ ಥ್ರೂ ಯೂಸಿಂಗ್ ಸ್ಕ್ರೀನ್ ಮಿರರ್ ಆರ್ ಎನಿ ಅದರ್ ಆ್ಯಪ್ ಟು ಲ್ಯಾಪ್ಟಾಪ್ ಆರ್ ಪಿ ಸಿ. ಇದು ಎರಡನೇ ಸ್ಟೆಪ್ ರೀ. ಇನ್ನು ಇದಕ್ಕೆ ಪ್ರೂಫ್ ಏನ್ರಿ, ಫೋಟೋ. ಓಕೆ ಸರ್. ನ್ಯೂ ಬ್ಲ್ಯಾಂಕ್ ಸ್ಲೈಡ್. ಇನ್ನೇನು ಮಾಡೋಣ್ರಿ, ಮೊದಲ ಸ್ಟೆಪ್ ಹಾಕೊಂಡ್ರಿ. ಸ್ಟೆಪ್ ಏನಾಕ ಇನ್ಸರ್ಟ್ ರೀ. ಇನ್ಸರ್ಟ್ ಒಳಗೆ ಟೆಕ್ಸ್ಟ್ ಬಾಕ್ಸ್ ತಗೋಬೋದು ಅಥವಾ ವರ್ಡ್ ಆರ್ಟ್ ತಗೋಬೋದು. ವರ್ಡ್ ಆರ್ಟ್ದಾಗ ಅಕ್ಷರಗಳ ಗುಣಮಟ್ಟ ಚಂದ ಇರ್ತೈತ್ರಿ. ಇನ್ನಿಲ್ಲಿ ಯಾವುದಾದ್ರೂ ಒಂದು ವರ್ಡ್ ಆರ್ಟ್ ತಗೋತೇನ್ರಿ, ನಾನು ಇದು ತಗೋತೇನ್ರಿ. ಇನ್ನಿಲ್ಲಿ ಸ್ಟೆಪ್ ಎಷ್ಟನೇದ್ರಿ ಇದು, ಸ್ಟೆಪ್ 3. ಸ್ಟೆಪ್ 3
ಸ್ಟೆಪ್ 3 ಏನ್ರಿ? ಹಾ, ಕನೆಕ್ಟ್ ಯುವರ್ ಅಥವಾ ಅವರ್, ಕನೆಕ್ಟ್ ಅವರ್ ಲ್ಯಾಪ್ಟಾಪ್ or PC to a projector and switch on the projector. ಈ ಟೆಕ್ಸ್ಟ್ ಫಿಲ್ ಅಂದ್ರೆ ಇಲ್ಲಿ ಏನು ಮಾಡ್ಬೋದು, ಆ ಟೆಕ್ಸ್ಟ್ಗಳನ್ನು ಬೇರೆ ಬೇರೆ ಕಲರಲ್ಲೇ ತಗೋಬೋದು. ಹಿಂಗೆ ತಗೋಬೋದು, ನೀಲಿ ಕಲರ್ ತಗೋಬೋದು, ಬೇರೆ ಯಾವ್ದು ನಿಮಗೆ ಇಷ್ಟ ಇಲ್ಲ ಆ ಕಲರನ್ನು ತಗೋಬೋದು. ಆಮೇಲೆ ಈ ಒಂದು ಈಗಾಗಲೇ ಸೆಲೆಕ್ಟ್ ಇತ್ತಪ್ಪ ಅಂದ್ರೆ ಇದಕ್ಕೆ ಶೇಪು ತಗೋಬೋದು, ಶೇಪ್ ಕಲರ್. ಆಮೇಲೆ ಔಟ್ಲೈನ್ ಕಲರ್ ತಗೋಬೋದು, ಔಟ್ಲೈನ್ ಕಲರ್ ನೋಡ್ರಿ ಹೆಂಗಾತು ಇಲ್ರಿ. ಈ ಇಡೀ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋತನ್ರಿ. ಸೆಲೆಕ್ಟ್ ಮಾಡ್ಕೊಂಡು ಈ ಅನಿಮೇಷನ್ ಒಳಗೆ ವಾಯ್ಪ್ ಅನ್ನುವಂತ ಅನಿಮೇಷನ್ ಇದೆ ತಗೋತನ್ರಿ, ತಗೊಂಡೇನ್ರಿ. ಇದು ಅನಿಮೇಷನ್ ಹೆಂಗೈತಪ್ಪ ಅಂದ್ರೆ ಸದ್ಯಕ್ಕ ಇಲ್ಲಿ ಪ್ಲೇ ಅಂದ್ರೆ ಹೆಂಗೈತಿದ ತಳಗಿನ ಹೊಂಟೈತಿ ನೋಡ್ರಿ. ಡೈರೆಕ್ಷನ್ ಚೇಂಜ್ ಮಾಡಿನಿ, ಫ್ರಮ್ ಲೆಫ್ಟ್ ಮಾಡಿನಿ. ಆಮೇಲೆ ಟೆಕ್ಸ್ಟ್ ಏನ್ ಮಾಡೀನಿ, ಬೈ ವರ್ಡ್ ಆಲ್ ಎಟ್ ಒನ್ಸ್ ಅಂದ್ರೆ ಬೈ ಲೆಟರ್ ತಗೊಂಡಿನಿ. ಆಲ್ ಎಟ್ ಒನ್ಸ್ ಅಂದ್ರೆ ಒಮ್ಮೆ ಬಂದ್ಬಿಡ್ತಾವ್ರಿ, ನಂಗೆ ಒಮ್ಮೆ ಬರೋದು ಬೇಡ, ಅವು ಲೆಟರ್ ಬೈ ಲೆಟರ್ ಬರ್ಬೇಕು. ಆಮೇಲೆ ಏನಾಗಬೇಕು, ಟೈಮಿಂಗ್ ಅದಕ್ಕೆ 70 ಡಿಲೇ ಕೊಡ್ತೇನೆ ರೀ, ಇದನ್ನ ಓಕೆ ಕೊಡ್ತೇನೆ ರೀ. ಏನಾಕೈತಿ ನೋಡ್ರಿ, ಸ್ವಲ್ಪ ಹೆಂಗೆ ಬರ್ತಾವ್ರಿ. ಈಗ ಆದ್ರೂ ಸರ್ ಏನಾಗತ್ತವ್ರಿ, 2 ಸಾಲು ಕೂಡಿ ಒಮ್ಮೆ ಬರತ್ತವ್ರಿ. ಹಿಂಗೆ ಬರಬಾರ್ದು, ನನಗೆ ಒಂದೊಂದು ಸಾಲು ಬರ್ಕೋತ ಹೋಗ್ಬೇಕು, ಒಂದೊಂದು ಅಕ್ಷರ ಬರ್ಬೇಕು, ಒಂದೊಂದು ಸಾಲು ಬರ್ಬೇಕು. ಅದಕ್ಕೆ ಏನ್ ಮಾಡೋದು ನೋಡ್ರಿ ಸರ್, ಅವಾಗ ಏನ್ ಮಾಡ್ಬೇಕು, ಈಗಾಗಲೇ ಇದು ಒಂದೇ ಅನಿಮೇಷನ್ ಐತ್ರಿ, ಇಲ್ಲೇ ಮತ್ತೆ ಬಟನ್ಗೆ ಹೋಗೋದ್ರಿ. ಇಲ್ಲಿ ತಳಗೈತಿ ನೋಡ್ರಿ, ಸ್ಟಾರ್ಟ್ ಆನ್ ಕ್ಲಿಕ್. ಇಫೆಕ್ಟ್ ಹೊಂಟಿಲ್ಲ, ಈಗ ಇಫೆಕ್ಟ್ ಹೊಂಟಿಲ್ಲ. ನಾನು ಏನ್ ಮಾಡತ್ತೇನ್ರಿ, ಇಲ್ಲಿ ಸ್ಟಾರ್ಟ್ ಆನ್ ಕ್ಲಿಕ್ ಒತ್ತಿನಂದ್ರೆ ಏನಾಕೈತಿ, ಇದು ನಂಬರ್ 1 ನಂಬರ್ 2 ಆತ್ ನೋಡ್ರಿ. ನಂಬರ್ 1 ನಂಬರ್ 2 ಯಾಕೆ ಆತ್ ಹೇಳ್ರಿ, 2 ಸಾಲ ಆಗ್ಯಾವ. ಆಗಲೇ 2 ಸಾಲು ಶೇರ್ ಒಂದೇ ಅನಿಮೇಷನ್ ತಗೋತಿತ್ತದ. ಈಗ ಏನಾಯ್ತು, ಸಾಲಿಗೊಂದು ಅನಿಮೇಷನ್ ಆತದ. 1ನೇ ಸಾಲಿಗೊಂದು ಅನಿಮೇಷನ್ ಬೇರೆ, 2ನೇ ಸಾಲಿಗೊಂದು ಅನಿಮೇಷನ್ ಬೇರೆ. ಓಕೆ ಸರ್, ಇದಕ್ಕೊಂದು ಇಮೇಜ್ ಹಾಕೊಂಡ್ರಲ್ಲ, ಇದಕ್ಕೆ ಇಮೇಜ್ ನಮ್ದು ರೆಡಿ ಐತ್ರಲ್ಲ. ಇಮೇಜ್ ಹಂಗೆ ಹಾಕೋದ್ರಿ, ಇನ್ಸರ್ಟ್ ಹೋಗಿ ಪಿಕ್ಚರ್ ದಿಸ್ ಡಿವೈಸ್ ಅಂದ್ರೆ ಅಲ್ಲಿ ಈಗಾಗಲೇ ನಾವು ಸರ್ಚ್ ಮಾಡೈತಿ, ಅದ ಉಳ್ದೈತಿ. ಈಗ ಯಾವ್ದು ತಗೋಬೇಕ್ರಿ, ಇದು ತಗೋಬೇಕು, ಹೌದಲ್ರಿ? ಇದು ಹೌದಲ್ರಿ, ಸಣ್ಣ ಬಟನ್ ಐತ್ರಿ, ಇಲ್ಲಿ ಕ್ರಾಪ್ ಅಂತ ಐತ್ರಿ. ಕ್ರಾಪ್ ತಗೊಂಡು ಇಲ್ಲಿ ಈ ಎಲ್ಲ ಹೊಸ ಇದನ್ನ ಕಾಣತ್ತ ನೋಡ್ರಿ ಬದಲಾವಣೆ. ಇದನ್ನ ಸರಿಸಿ ಏನ್ ಮಾಡ್ಬೋದು, ನಿಮ್ಗೆ ಎಷ್ಟು ಬೇಕಾದ ಇಮೇಜ್ ಇಟ್ಬೋದು. ಇದನ್ನ ಸರಿಸ್ತೇನೆ, ಇಟ್ಟು ತೆಗೆದು ಬಿಡ್ತೇನೆ, ಇದು ಬ್ಯಾಡ್ ನನಗೆ. ಆಮೇಲೆ ಇದೇನೈತ್ರಿ, ಓಕೆ ಆದ್ರೆ ನಾನು ಓಕೆ ಇಲ್ಲಿ ಖಾಲಿ ಜಾಗದಾಗ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡ್ತದೆ. ಇನ್ನು ಇದನ್ನ ಏನ್ ಮಾಡ್ತೇನೆ ರೀ, ಸ್ವಲ್ಪ ರೀಸೈಜ್ ಮಾಡ್ತೇನೆ ರೀ. ಮೊದಲೇ ನೀವು ಹೆಂಗೆ ಫೋಟೋ ಸೆಟ್ ಮಾಡಿದ್ರಲ್ಲ, ಇದನ್ನು ಕೂಡ ನಾನು ಹಂಗೆ ಫೋಟೋ ಸೆಟ್ ಮಾಡ್ತೇನೆ. ಇನ್ನು ಈ ಫೋಟೋಗೆ ಏನು ಮಾಡ್ಬೋದು, ಫೋಟೋ ಫ್ರೇಮು ಕೊಡ್ಬೋದು ರೀ. ಫೋಟೋ ಫ್ರೇಮ್ ಹೆಂಗೆ ಕೊಡೋದ್ರಿ, ಈ ಫೋಟೋ ಸೆಲೆಕ್ಟ್ ಆಗಿರ್ತೈತಿ, ಇಲ್ಲಿ ಮ್ಯಾಕ್ ಫಾರ್ಮ್ಯಾಟ್ ಐತೆ ನೋಡ್ರಿ, ಫಾರ್ಮ್ಯಾಟ್ ಮ್ಯಾಕ್ ಕ್ಲಿಕ್ ಮಾಡ್ರಿ. ಈ ಫೋಟೋಗೆ ನೀವೇನಾದರೂ ಈ ರೀತಿ ರೌಂಡ್ನ್ಯಾಗ ಈ ರೀತಿ ಇಲ್ಲಿ ಎಷ್ಟು ಫ್ರೇಮ್ ಅದಾವ್ರಲ್ಲ, ಇವೆಲ್ಲ ಫ್ರೇಮ್ಗಳನ್ನು ಒಮ್ಮೆ ನೀವು ಟೆಸ್ಟ್ ಮಾಡಿ ನೋಡ್ರಿ, ಯಾವ್ದು ಬೆಸ್ಟ್ ಕಾಣ್ತೈತಿ ಅದನ್ನ ನೀವು ಫ್ರೇಮ್ಗಳನ್ನು ತಗೊಳ್ರಿ. ಇದಿಲ್ರಿ, ಒಂದು ಅನಿಮೇಷನ್ ಹೆಂಗೆ ಕೊಡಿದ್ರಿ, ಈ ಫೋಟೋ ಸೆಲೆಕ್ಟ್ ಆಗಿದ್ರಿ, ಖಾಲಿ ಜಾಗದಾಗ ಕ್ಲಿಕ್ ಮಾಡಿ ನೋಡ್ರಿ, ಈಗ ಸೆಲೆಕ್ಟ್ ಆಗಿಲ್ಲ. ಇದು ಸೆಲೆಕ್ಟ್ ಆಗಿತ್ತು ಅಂತ ಹೆಂಗೆ ಗೊತ್ತಾಗಿದ್ರಿ, ಇಲ್ಲಿ ಚಿಕ್ಕ ಕಾಣ್ತಾವ ನೋಡ್ರಿ, ಇಲ್ಲಿ ಈಗ ಸೆಲೆಕ್ಟ್ ಆಗೈತ್ರಿ. ಈಗ ಇದಕ್ಕೆ ಏನು ಮಾಡ್ತೇನೆ ರೀ, ಅನಿಮೇಷನ್. ಇನ್ನು ಇದನ್ನ ನಾ ಶೇಪ್ನ್ಯಾಗ ತೊಗೊಂಬರ್ತೇನೆ ರೀ, ಶೇಪ್ ಮ್ಯಾಗ ಕ್ಲಿಕ್ ಮಾಡ್ತೇನೆ ರೀ. ಈಗ ಸದ್ಯಕ್ಕೆ ಶೇಪ್ ಹಿಂಗೆ ಐತ್ರಿ, ಇದನ್ನ ಚೇಂಜು ಮಾಡ್ಬೋದು ನೋಡ್ರಿ. ಶೇಪ್ ಮಾಡ್ಬೇಕು, ಇಲ್ಲಿ ಇಫೆಕ್ಟ್ ಆಪ್ಷನ್ ಐತೆ ನೋಡ್ರಿ, ಇಫೆಕ್ಟ್ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿ. ಈ ಫೋಟೋ ಯಾವ ರೀತಿ ಶೇಪ್ ಬರಬೇಕು
ಇಲ್ಲಿ ತಂದ್ರೆ ಔಟ್ ಶೇಪ್ ಅಂತಾರೆ ಇದಕ್ಕೆ, ಹಿಂಗೆ ಔಟ್ ಆಕೈತೆ ನೋಡ್ರಿ. ಇಲ್ಲ ಡೈಮಂಡ್ದಾಗ ಶೇಪ್, ಡೈಮಂಡ್ ಶೇಪ್. ಇಲ್ಲ ಪ್ಲಸ್ ಶೇಪ್, ಪ್ಲಸ್ ಶೇಪ್. ಇಲ್ಲ ಬಾಕ್ಸ್ ಶೇಪ್, ಬಾಕ್ಸ್ ಬಾಕ್ಸ್. ಈಗ ನಿಮಗೆ ಯಾವ್ದು ಇಷ್ಟನೋ ಆ ಒಂದು ಸರ್ಕಲ್ ಬೇಕಾರ ಸರ್ಕಲ್. ಸೊ ನಾ ಇದನ್ನ ಯಾವ್ದಾರ ಒಂದು ಡೈಮಂಡ್ ಕೊಡ್ತೇನೆ ಸರ್, ಡೈಮಂಡ್ ಕೊಡ್ತೇನೆ. ಸೊ ಕರೆಂಟ್ ಸ್ಲೈಡ್ ಅಂದ್ರೆ ಇದೇನು ರೆಡಿ ಆಗೈತಿಲ್ಲ ಇದಟ್ಟ ನಮಗ ಪ್ಲೇ ಆಗಿ ತೋರಿಸ್ತೈತಿ. ನೋಡ್ರಿ ಈಗ ಹಿಂಗ್ ಖಾಲಿ ಪೇಜ್ ಅನ್ಸತ್ತದ್ರಿ, ನೀವು ಯಾರೋ ಬಟನ್ಸ್ ಕ್ಲಿಕ್ ಮಾಡ್ತಾ ಹೋಗ್ರಿ. ಯಾರೋ 3 connect our laptop or PC to a next all projector and switch on the projector. ಇನ್ನು ಅದಕ್ಕೆ ಇಮೇಜ್ ಸರಿ ಒಂದೈತಿರಲ್ಲ. ಹಂಗಾದ್ರೆ ಏನ್ ಮಾಡೋಣ್ರಿ, ಇನ್ಸರ್ಟ್ ಅನ್ನೋಣ್ರಿ. ಸ್ಟೆಪ್ 4 ಟೈಪ್ ಮಾಡ್ಕೊಂಡ್ರಿ. ಸ್ಟೆಪ್ 4 ಸ್ಟೆಪ್ 4 ಓಪನ್ ಈ ಪಾಠಶಾಲಾ app in our smartphone and browse the e-content ಇನ್ನು ಈ ಟೆಕ್ಸ್ಟ್ಗೂ ಏನು ಮಾಡೋಣ್ರಿ, ಸ್ವಲ್ಪ ಎನಿಮೇಷನ್ ಕೊಟ್ಟ ಬಿಡೋಣ್ರಿ. ನೀವು ಇದನ್ನೇನಾದರೂ ಕಲರ್ ಚೇಂಜ್ ಮಾಡ್ತಿದ್ರೆ ಮಾಡ್ರಿ. ಆಮೇಲೆ ಇದಕ್ಕೆ ಏನೇನು ಇಫೆಕ್ಟ್ ಕೊಡ್ತಿದ್ರೆ ಕೊಡ್ರಿ. ಆಮೇಲೆ ಇದಕ್ಕೆ ಸೆಲೆಕ್ಟ್ ಮಾಡಿ ಅನಿಮೇಷನ್ ಈಗ ಕೊಟ್ಟ ಬಿಡೋಣ್ರಿ. ಅನಿಮೇಷನ್ ಮತ್ತೆ ಭಾಳ ಟೈಪ್ ಅದಾವ್ರಿ ಸರ್. ನೋಡ್ರಿ ಇಟ್ ಅನಿಮೇಷನ್ ಅದಾವ್ರಿ. ಇವು ಸಾಲುದಿಲ್ಲ ಅಂದ್ರೆ ಏನ್ ಮಾಡ್ಬೋದು, ಇನ್ನೂ ತಳಗ ಅನಿಮೇಷನ್ ಅದಾವ್ರಿ ಭಾಳ ಇನ್ನೂ ಅದಾವ್ರಿ. ಇಲ್ಲಿ ತಳಗ ಇಲ್ಲಿ ನೋಡ್ಬೋದ್ರಿ, ಮೋರ್ ಎಂಟ್ರನ್ಸ್ ಇಫೆಕ್ಟ್ಸ್, ಮೋರ್ ಎಕ್ಸಿಟ್ ಇಫೆಕ್ಟ್ಸ್, ಹಿಂಗೆಲ್ಲ ಭಾಳ ಅದಾವ್ರಿ. ಓಕೆ ರೀ, ನಾ ಇಲ್ಲಿ ಝೂಮ್ ತಗೋತೇನ್ರಿ. ಝೂಮ್ ಇನ್ ನೆಕ್ಸ್ಟ್ ಇದಕ್ಕೊಂದು ಇಮೇಜ್ ಹಾಕೊಂಡ್ರಲ್ಲ. ಇಮೇಜ್ ಹಾಕಕ ಇನ್ಸರ್ಟ್ ಪಿಕ್ಚರ್ ದಿಸ್ ಡಿವೈಸ್. ಈಗ ಯಾವ್ದು ಹಾಕೊಂಡ್ರಿ, ಹಾ ಇದು ಹಾಕೊಂಡ ನೋಡ್ರಿ. ಇದು ಆ್ಯಪ್ದ ಮುಖ ಪುಟ ಐತ್ರಿ. ಇದು ಹಾಕೊಂಡ್ರಲ್ಲ. ಸೊ ನಿಮ್ಗೆ ಹೆಂಗ್ ಬೇಕಂಗ ಈ ಇಮೇಜ್ ಅನ್ನ ಸೆಟ್ ಮಾಡ್ಕೊಡ್ರಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ಇಡ್ರಿ ಇದನ್ನ. ಸೊ ಇದು ಸೆಟ್ ಆತ್ರಿ. ಇನ್ನು ಈ ಒಂದು ಫೋಟೋಗೂ ಅನಿಮೇಷನ್ ಕೊಡ್ರಿ. ಬೇಕಾರ ಫ್ರೇಮ್ ಹಾಕೊಂಡ್ರಿ. ಫ್ರೇಮ್ ಚಲೋ ಅಂತ ಹಾಕೊಂಡ್ರಿ. ಯಾವ್ದು ಇದು ಹಾಕೋಣ ನೋಡ್ರಿ, ಇದಿಲ್ರಿ. ಓಕೆ, ಇನ್ನ ಇದಕ್ಕೆ ಅನಿಮೇಷನ್ ಕೊಡೋದಾದ್ರೆ ಅನಿಮೇಷನ್ ಇದನ್ನ ಈ ರೀತಿ ಕೊಡ್ನೆ ನೋಡ್ರಿ. ಇಲ್ರಿ. ಓಕೆ ಸರ್,
ಡೂಪ್ಲಿಕೇಟ್ ಅಂತೇನ್ರಿ ನಾ ಇದನ್ನ ಡೂಪ್ಲಿಕೇಟ್. ಈಗ ಸ್ಟೆಪ್ 5 ಹಾಂ ಅಲ್ಲಿರ್ತದೆ ಸರ್. ಸ್ಟೆಪ್ 5 ಏನು? ಇನ್ ಈ ಪಾಠಶಾಲಾ app select class and subject. In ePathshala app select class and subject. In insert ಫೋಟೋ. ಇಲ್ಲಿ ಕ್ಲಾಸ್ ಕಾಣುವಂಗೆ ಒಂದು ಇಮೇಜ್ ಐತಿ ನೋಡ್ರಿ. ಕ್ಲಾಸ್ ಕಾಣುವಂಗ ಯಾವ್ದು ನೋಡ್ರಿ? ಅದು ಇದ ನೋಡ್ರಿ. ಇಲ್ಲಿ ಕ್ಲಾಸ್ ಕಾಣುವಂಥ ಇಮೇಜ್ ಐತಿ. ಇಲ್ಲ ಐತಿ ನೋಡ್ರಿ ಕ್ಲಾಸ್ಗಳು. ಇವೆಲ್ಲ ಕ್ಲಾಸ್ಗಳ್ರಿ ಇವು, ಹೌದಲ್ರಿ? ಕ್ಲಾಸ್. ಇನ್ನು ಇಲ್ಲಿ ಒಂದು ಸ್ವಲ್ಪ ಕ್ರಾಪ್ ಮಾಡಿಬಿಡೋಣ್ರಿ ಇದನ್ನ. ಓಕೆ, ಇದಕ್ಕೂ ಒಂದು ಫ್ರೇಮ್ ಬೇಕಾದ್ರೆ ಹಾಕೋರಿ. ಇದಕ್ಕೂ ಈ ಫೋಟೋಗೆ ಎನಿಮೇಷನ್ ಕೊಡೋದ್ರ ಕೊಟ್ಟು ಬಿಡ್ರಿ. ಎನಿಮೇಷನ್ Step 6. Open related video or text document and explain. ಓಕೆ ಸರ್, ಈ ಫೋಟೋನ ರಿಪ್ಲೇಸ್ ಮಾಡಿಬಿಡೋಣ್ರಿ. ಕೊನೆ ಫೋಟೋ ಇನ್ಸರ್ಟ್ ಡಿವೈಸ್. ಇಲ್ಲಿ ಕೊನೆ ಫೋಟೋ ಒಂದು ಐತಿ ನೋಡ್ರಿ. ಯಾವ್ದ? ಇಲ್ಲಿ ಐತಿ. ಎಸ್. ಇನ್ನು ಇದನ್ನು ಕೂಡ ಸ್ವಲ್ಪ ಕ್ರಾಪ್ ಮಾಡ್ಕೊಂಡ್ಬಿಡೋಣ್ರಿ.
ಓಕೆ ಸರ್, ರೆಡಿ ಆಯ್ತಲ್ರಿ? ಓಕೆ, ಇನ್ನು ಇಷ್ಟೆಲ್ಲ ಆಯ್ತು ರೀ. ನಾವು ಭಾಳ ಸ್ಟೆಪ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಇನ್ನು ಕೊನೆಯದೊಂದು ಕೆಲಸ ಈ ಪಿ ಪಿ ಟಿ ಒಳಗೆ ಏನು ಮಾಡೋಣ್ರಿ, ಇನ್ನೊಂದು ಸ್ಲೈಡ್ ತೊಗೊಳೋಣ್ರಿ. ಬ್ಲ್ಯಾಂಕ್ ತೊಗೊಂಡು ಏನು ಮಾಡೋಣ್ರಿ, ಇನ್ಸರ್ಟ್ ಟೆಕ್ಸ್ಟ್. ಇಲ್ಲಿ ಥ್ಯಾಂಕ್ ಯು ಆ್ಯಂಡ್ ಆಲ್ ಅಥವಾ ಥ್ಯಾಂಕ್ ಯು ಅಥವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕರೆಕ್ಟ್ ರೀ? ಥ್ಯಾಂಕ್ಸ್ ಫಾರ್ ವಾಚಿಂಗ್. WAT ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ನೀವು ಇದಕ್ಕೊಂದು ಅನಿಮೇಷನ್ ಕೊಟ್ಟವ್ರಿ. ಇನ್ನು ಓಕೆ, ಇನ್ನು ಈ ಎಲ್ಲ ಸ್ಲೈಡ್ಗಳಿಗೆ ಟ್ರಾನ್ಸಿಷನ್ ಬೇಕಾದ್ರೆ ಕೊಡ್ಬೋದು ನೀವು. ಟ್ರಾನ್ಸಿಷನ್ ಅಂದ್ರೆ ಇಲ್ಲಿ ಭಾಳಷ್ಟು ಆಪ್ಷನ್ ಅದಾವ ಟ್ರಾನ್ಸಿಷನ್ದಾಗ. ಈಗ ಕ್ರಶ್ ರೀ, ಎಲ್ಲಿದ್ರಿ ಕ್ರಶ್? ಚಂದ ಐತ್ರಿ. ಓಕೆ, ಕ್ರಶ್. ಸೊ ಟ್ರಾನ್ಸಿಷನ್ ವಿಂಡ್ ತೊಗೊಂಡೇನ್ರಿ. ಓಕೆ, ಇದನ್ನು ಫೈನಲ್ ಮಾಡೋಣ್ರಿ. ಈಗ ಇಲ್ಲೈತ್ರಿ ಅಪ್ಲೈ ಟು ಆಲ್. ಇಲ್ಲೈತ್ ನೋಡ್ರಿ, ಅಪ್ಲೈ ಟು ಆಲ್. ಇಲ್ಲೈತ್ ಸೈಡ್ ಕಾಣೈತ್ರಿ. ಓಕೆ, ಪ್ಲೇ ಇಂಗ್ಲಿಷ್ ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್. ಈ ಕರೆಂಟ್ ಒಂದನೇದಿಂದ ನೋಡ್ಕೊತ ಹೋಗುಣ್ರಿ. ಒಂದನೇದಿಂದನೂ ನಾವು ಎಂಡ್ ಮಾಡೋಣ್ರಿ. ನೋಡ್ರಿ, ಒಂದನೇ ಪೇಜ್. ಹಿಂಗೆ ಹೋಗ್ತೈತ್ರಿ.